ಆದ್ರೆ ಯಾವಾಗಿಂದ ಅವರಿಗೆ ಕ್ರಿಕೆಟ್ ಮೇಲೆ ಬೆಟ್ಟಿಂಗ್ ಮಾಡೋ ಆಸೆ ಬಂತು ಅವಾಗಿಂದ ಎಲ್ಲ ಬದಲಾಗೋಯ್ತು. ಸರ್, ನನ್ನ ಹಸ್ಬೆಂಡ್ಗೆ ವಿಜಯ್ ಅನ್ನೋ ಒಬ್ಬ ಫ್ರೆಂಡ್ ಇದ್ದಾರೆ. ಅವರನ್ನ ಒಂದಿನ ಕಾಫಿಗೆ ಅಂತ ಕರೆದ್ರು. ತಗೊಳ್ಳಿ, ಬಿಸಿ ಬಿಸಿ ಕಾಫಿ. ವಿಜಯ್, ಇವಳು ನನ್ನ ವೈಫ್ ಸ್ವಾತಿ. ಸ್ವಾತಿ ಇವ್ನು ನನ್ನ ಫ್ರೆಂಡ್ ವಿಜಯ್. ನಮಸ್ಕಾರ ಮಾಡು. ಗೆಳೆಯ, ನಿನ್ನ ಹೆಂಡತಿ ತುಂಬಾ ಸುಂದರವಾಗಿದ್ದಾಳೆ. ಸರಿ, ನೀವಿಬ್ರು ಕಾಫಿ ಕುಡಿತಾ ಇರಿ, ನಾನು ಬರ್ತೀನಿ. ಒಂದ್ ನಿಮಿಷ. ಹಾ, ಹೇಳು. ಸರಿ, 1 ಲಕ್ಷ ಇರಲಿ ಕಾಲಿಂಗಲ್ಲಿ. ಹಾ, ದುಡ್ಡನ್ನು ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೊಂಬಿಡು. ಹಾಂ ಹಾಂ, ಐಡಿಯಾ ಚೆನ್ನಾಗಿದೆ. ಸರಿ ವಿಜಯ್, ಒಂದು ಮಾತು ಹೇಳು. ನನಗೆ ನೀನು ಈ ಕೆಲಸ ಮುಂಚೆಯಿಂದ ಮಾಡ್ತಿರೋದು ಗೊತ್ತಿದೆ. ಅದ್ರ ಮೇಲೆ ದುಡ್ಡು ಹಾಕು, ಇದ್ರ ಮೇಲೆ ದುಡ್ಡು ಹಾಕು ಅಂತಿರ್ತೀಯ. ಏನಿದೆಲ್ಲ ಹೇಳು. ಗೆಳೆಯ, ಮ್ಯಾಚ್ ಮೇಲೆ ಬೆಟ್ಟಿಂಗು. ಮ್ಯಾಚ್ ಮೇಲೆ ಬೆಟ್ಟಿಂಗಾ? ಅಂದರೆ ನಿನಗೆ ಗೊತ್ತಿಲ್ವಾ ಇದು ಕೆಟ್ಟ ಕೆಲಸ? ದೊಡ್ಡವರೆಲ್ಲ ಇದರಲ್ಲಿ ತುಂಬ ದುಡ್ಡು ಕಳ್ಕೊಂಡಿದ್ದಾರೆ ಅಂತ. ಕೆಟ್ಟ ಕೆಲಸನ ಇದು? ಇವತ್ತು ನಿನ್ನ ಗೆಳೆಯನ ಹತ್ರ ಏನೆಲ್ಲ ಇಲ್ಲ. ಬಂಗ್ಲಾ ಇದೆ, ಗಾಡಿ ಇದೆ, ಎಲ್ಲ ಬೆಟ್ಟಿಂಗಿಂದನೇ ಆಗಿದ್ದು. ಮತ್ತೆ ದೊಡ್ಡ ವ್ಯಕ್ತಿಗಳೆಲ್ಲ ಇದಾರಲ್ಲ, ಅವರು ಮ್ಯಾಚಿಂದಾನೇ ಬೆಳೆದಿರೋದು. ನಾನು ಎಂಜಾಯ್ ಮಾಡ್ತಿರೋದು ನೋಡ್ತಿದ್ಯಾ ತಾನೇ? ಅಂದರೆ ಒಂದು ವೇಳೆ ನಾನಿದನ್ನು ಶುರು ಮಾಡಿದ್ರೆ ನೀನೇನಂತೀಯ? ಮಾಡ್ಬೋದು, ಎಲ್ಲ ಹಣೆ ಬರ ಗೆಳೆಯ. ಇವತ್ತು 10ಕ್ಕೆ 50 ನಡೀತಾ ಇದೆ. ನೀನೇನಾದ್ರೂ ಇವತ್ತು ಗೆದ್ದರೆ ನಿನ್ನ ಹತ್ರ 50,000 ರೂಪಾಯಿ ಬರುತ್ತಲ್ಲ. ಹೌದಾ? ಹಾಗಿದ್ರೆ ಸರಿ, ನಾನು ನಿನಗೆ ದುಡ್ಡು ಕೊಡ್ತೀನಿ. ನಾನು ಆಡೋಕ್ಕೆ ಶುರು ಮಾಡ್ತೀನಿ. ಹಾಂ, ಒಂದು ವೇಳೆ ನಾನು 10,000 ಹಾಕಿದ್ರೆ? ನಿನ್ನಿಷ್ಟ, ನೀನು ಎಷ್ಟಾದರೂ ಹಾಕು. 10 ತಂದರೆ ಲಕ್ಷ ಚೇಂಜ್ ಆಗುತ್ತೆ. ಸರಿ, ನಾನು ನಿನಗೆ 10,000 ರೂಪಾಯಿ ಕ್ಯಾಶ್ ಕೊಡ್ತೀನಿ. ಸರಿನಾ? ನಿನ್ನಿಷ್ಟಪ್ಪ. ವಿಶ್ ಫಾರ್ ದ ಬೆಸ್ಟ್. ಸರಿ, ಆಲ್ ದ ಬೆಸ್ಟ್. ನಾನು ಏನ್ ಕೇಳಿಸ್ಕೊಂಡೆ? ನೀನ್ ಕ್ರಿಕೆಟ್ ಮೇಲೆ ಬೆಟ್ ಮಾಡ್ತಿದ್ಯಾ? ನಿನಗ್ ಗೊತ್ತು ತಾನೆ ಇದ್ರಿಂದ ಎಷ್ಟೋ ಮನೆ ಹಾಳಾಗಿದೆ ಅಂತ. ಮತ್ತೆ ಕೇಳಿಸ್ಕೋ, ನಾವು ಇಷ್ಟರಲ್ಲೇ ತುಂಬಾ ಚೆನ್ನಾಗಿದ್ದೀವಿ. ಜಾಸ್ತಿ ದುಡ್ಡಿನ ಅವಶ್ಯಕತೆ ಇಲ್ಲ. ಸ್ವಾತಿ, ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಒಂದೇ ಒಂದ್ಸರಿ ಆಡೋದು ನಾನು ಅವನಿಗೆ 10,000 ರೂಪಾಯಿ ಕೊಡ್ತಾ ಇದ್ದೀನಿ. ಅವ್ನು ನನಗೆ 50,000 ರೂಪಾಯಿ ಕೊಡ್ತಾನೆ. ಗೆದ್ದೆ ಅಂದ್ರೆ ಇಮ್ಯಾಜಿನ್ 50,000. ಮತ್ತೆ ಒಂದ್ ವೇಳೆ ನಾವು ಸೋತ್ವಿ ಅಂದ್ರೆ 10,000 ರೂಪಾಯಿ ಹೋಗುತ್ತೆ ಅಷ್ಟೇ. ಹೋಗ್ಲಿ ಬಿಡು, ಸಂಪಾದನೆ ಮಾಡೋಣ. ಅದ್ರಲ್ಲಿ ಏನ್ ಪ್ರಾಬ್ಲಮ್? ಆದ್ರೆ ನಂಗೆ ಭಯ ಆಗ್ತಿದೆ. ನಿನಗ್ ನನ್ ಮೇಲೆ ನಂಬಿಕೆ ಇದೆಯಾ? ನನಗಿಂತ ಜಾಸ್ತಿ ಇದೆ. ಇದೇ ಮೊದ್ಲು, ಇದೇ ಕೊನೆ ಸರಿ. ಸರಿನಾ? ಸರಿ. ತಗೊಳಪ್ಪ 10,000 ರೂಪಾಯಿ. ಸಾಯಂಕಾಲ ಮ್ಯಾಚ್ ಮುಗಿದ್ಮೇಲೆ ಕಾಲ್ ಮಾಡ್ತೀನಿ. ನೀನ್ ಗೆದ್ರೆ ಪಾರ್ಟಿ ಕೊಡಿಸ್ಬೇಕಾಗತ್ತೆ. ಆಫ್ ಕೋರ್ಸ್. ಮತ್ತೆ ಸಿಗೋಣ. ನಡಿ. ಬಾಯ್. ಬಾಯ್. ಸ್ವಾತಿ, 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 ಇಂಡಿಯಾ ಗೆದ್ಬಿಡ್ತು. ಇಂಡಿಯಾ ಗೆದ್ಬಿಡ್ತು. ಅದಕ್ಕೆ ನಾನೇನ್ ಮಾಡ್ಲಿ? ಅಯ್ಯೋ ಹುಚ್ಚಿ, 10,000 ರೂಪಾಯಿ 50,000 ರೂಪಾಯಿ ಆಯ್ತು. ನಿನಗೆ ಖುಷಿ ಆಗ್ತಾ ಇಲ್ವಾ? ಹಾಗೇನಿಲ್ಲ, ಖುಷಿನೇ. ಅರೆ ಸ್ವಾತಿ, 10 50 ಆಯ್ತು. ಜಸ್ಟ್ ಇಮ್ಯಾಜಿನ್. ಹೇ ಬಡಿ, ಹೌ ಆರ್ ಯು? ಚೆನ್ನಾಗಿದೆ. ತಗೋ 5,000. ಓಹೋ, ಥ್ಯಾಂಕ್ ಯು. ಮತ್ತೆ ಕೇಳು, ಇವತ್ತು ಇಂಗ್ಲೆಂಡ್ ಮತ್ತೆ ನ್ಯೂಜಿಲ್ಯಾಂಡ್ ಮ್ಯಾಚ್ ಇದೆ. ಇಂಗ್ಲೆಂಡ್ಗೆ 1 ಲಕ್ಷಕ್ಕೆ 8 ಲಕ್ಷ ರೂಪಾಯಿ ಸಿಗ್ತಾ ಇದೆ. ನೀನ್ ಕಟ್ತೀಯಾ? ನೋಡು, 8 ಲಕ್ಷ ರೂಪಾಯಿ ಕೇಳೋದಕ್ಕೆ ಚೆನ್ನಾಗಿದೆ, ಆದ್ರೆ 1 ಲಕ್ಷ ರೂಪಾಯಿ ನನಗೆ ತುಂಬಾನೇ ದೊಡ್ಡ ಅಮೌಂಟು. ಅಯ್ಯೋ, ಏನ್ ದೊಡ್ಡ ಅಮೌಂಟು? 1 ಲಕ್ಷ ರೂಪಾಯಿ ತಾನೇ ಇರೋದು. 50,000 ನಿನ್ನ ಹತ್ರ ಇದೆ. ಇನ್ನೂ 50,000 ಅರೇಂಜ್ ಮಾಡ್ಬೇಕಷ್ಟೇ. ಏನಾದ್ರೂ ಇಂಗ್ಲೆಂಡ್ ಸೋತ್ ಹೋದ್ರೆ ನೀನ್ 50,000 ರೂಪಾಯಿ ಕೊಡ್ಬೇಕಷ್ಟೇ. ಅದನ್ನ ಸ್ವಲ್ಪ ದಿನ ಬಿಟ್ಟು ಆಮೇಲೆ ಕೊಡು. ಇನ್ನೂ ತುಂಬಾ ಮ್ಯಾಚ್ಗಳಿದಾವೆ. 50,000 ಎಲ್ಲಿ? 50 ಲಕ್ಷ ಗೆಲ್ಬಹುದು.
ಸರಿ, ನೀನು ಹೇಳ್ತಿದ್ದೆ ಅಲ್ವಾ, ಹಾಕು. ಒಳ್ಳೇದಾಗ್ಲಿ ಗೆಳೆಯ. ಯಾ 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 ಓ ಯಾ ಯಸ್ ಯಸ್. ಓ ಇಲ್ಲ, ಹೋಯ್ತಲ್ಲಪ್ಪ. ಹಲೋ ವಿಜಯ್, ನೋಡು, ಇಂಗ್ಲೆಂಡ್ ಮ್ಯಾಚ್ ಸೋತೋಯ್ತು. ನನ್ನ 1 ಲಕ್ಷ ರೂಪಾಯಿ ಪೂರ್ತಿ ಲಾಸ್ ಆಗೋಯ್ತು. ಹಲೋ ಗೆಳೆಯ, ಇಷ್ಟೊಂದು ಟೆನ್ಷನ್ ಯಾಕೆ ತಗೊಂತಿದೀಯಾ? ನೋಡು, ಇವತ್ತು ಸೋತಿದ್ದೀವಿ, ನಾಳೆ ಗೆಲ್ತೀವಿ. ಇಲ್ಲಿ ಕೇಳು, ಆಸ್ಟ್ರೇಲಿಯಾಗೆ 3 ಲಕ್ಷ ಕಟ್ಟಿದ್ರೆ 15 ಕೊಡ್ತಿದ್ದಾರೆ. ಕಟ್ತೀಯಾ ದುಡ್ಡು? ನೀನು 3 ಲಕ್ಷ ರೂಪಾಯಿ ಮಾತಾಡ್ತಿದ್ಯಾ? ಅದು ತುಂಬಾ ದೊಡ್ಡ ಅಮೌಂಟು. ನಾನು ಅಷ್ಟನ್ನ ಎಲ್ಲಿಂದ ಅರೇಂಜ್ ಮಾಡ್ಲಿ? ಲೋ ಗೆಳೆಯ, ಯಾಕೋ ಟೆನ್ಷನ್ ತಗೋತೀಯಾ? ನಾನು ಹಿಂಗೆ ಕ್ರೆಡಿಟ್ ಕೊಡ್ತೀನಲ್ಲೋ. ಇವಾಗ ಆಸ್ಟ್ರೇಲಿಯಾ ತುಂಬಾ ಚೆನ್ನಾಗಿ ಆಡ್ತಿದೆ ಕಣೋ, 1 ಮ್ಯಾಚು ಸೋತಿಲ್ಲ. ಇದನ್ನು ತಿಳ್ಕೊ, ನೀನು 15 ಲಕ್ಷ ರೂಪಾಯಿ ಆರಾಮಾಗಿ ಬರುತ್ತೆ. ಏನು ಹೇಳ್ತಿದ್ಯಾ? ಶೋರ್? ಹಾಂ ಸರಿ, ಆಯ್ತು, ಹಾಕು. ಓಕೆ ಗೆಳೆಯ, ಹಾಕ್ತೀನಿ. ಸರಿ, ಬಾಯ್. ನಿನಗೇನ್ ತಲೆಗೆ ಕೆಟ್ಟೋಗಿದ್ಯಾ? ಎಲ್ಲಿಂದ ತರ್ತೀಯ 3 ಲಕ್ಷ? ಸ್ವಾತಿ ಕೇಳು, ಅನ್ಕೋ ನಾವೀ ಮ್ಯಾಚ್ನ ಸೋತ್ವಿ ಅಂತ. ನಾಳಿನ ಮ್ಯಾಚ್ನಲ್ಲಿ ನಾನು 3 ಲಕ್ಷ ರೂಪಾಯಿ ಕೊಡೋ ಹಾಗಿಲ್ಲ. 3 ಲಕ್ಷ ರೂಪಾಯಿ ನನಗೆ ಕ್ರೆಡಿಟ್ ಸಿಗ್ತಾ ಇದೆ, ವಿಜಯ್ ಕೊಡಿಸ್ತಿದ್ದಾನೆ. ಮತ್ತಿಲ್ಲಿ ಕೇಳು, ಒಳಗಿನ ಮಾತೇನು ಅಂದ್ರೆ ನಾಳಿನ ಮ್ಯಾಚ್ ಪೂರ್ತಿಯಾಗಿ ಫಿಕ್ಸ್ ಆಗಿದೆ. ಆಸ್ಟ್ರೇಲಿಯಾ ಮ್ಯಾಚ್ನ ಗೆದ್ದೇ ಗೆಲ್ಲುತ್ತೆ. ಮತ್ತೆ ಸೋತೋದ್ರೆ? ನಿನ್ ಬಾಯಿಂದ ಒಳ್ಳೆ ಮಾತೆ ಬರಲ್ವಾ? ಹೋಗಿ ನಿನ್ ಕೆಲಸ ಮಾಡು. ತಲೆ ಕೆಡಿಸ್ತಾಳೆ ಸುಮ್ನೆ. ಶಿಟ್ ಯಾರ್. ಹಲೋ ಹಲೋ ವಿಜಯ್, ಕೇಳು, ಆಸ್ಟ್ರೇಲಿಯಾ ಮ್ಯಾಚ್ ಸೋತೋಯ್ತು. ನನ್ ಪೂರ್ತಿ 3 ಲಕ್ಷ ರೂಪಾಯಿ ಹೋಯ್ತು. ಕ್ಯಾನ್ ಯು ಬಿಲೀವ್ ಇಟ್? ನೋಡು, ನೀನೇ ಹೇಳ್ದೆ ಆಸ್ಟ್ರೇಲಿಯಾ 1 ಮ್ಯಾಚ್ ಕೂಡ ಸೋತಿಲ್ಲ ಅಂತ. ಬಟ್ ವಾಟ್ ಈಸ್ ದಿಸ್? ಲೋ ಗೆಳೆಯ, ಇದೆಲ್ಲ ನನ್ನ ಕೈಯಲ್ಲಿ ಆಯ್ತಾ? ಸೋತ್ಬಿಟ್ವಿ ಅಂದ್ರೆ ಸೋತ್ಬಿಟ್ವಿ, ನೆಕ್ಸ್ಟ್ ಟೈಮ್ ಗೆಲ್ಲೋಣ. ಸರಿ, ಆಯ್ತು. ಈಗ ಬಾಂಗ್ಲಾದೇಶ್ ಮೇಲೆ 1 ಲಕ್ಷ ರೂಪಾಯಿ ಹಾಕು. ಹಾ. ನಿನಗೇನು ಹುಚ್ಚಿಡ್ತಿದ್ಯಾ? ಎಲ್ಲದನ್ನು ಬೀದಿಗೆ ತರಬೇಕು ಅಂತ ಇದೆಯಾ? ಸ್ವಾತಿ ಪ್ಲೀಸ್, ಈಗಾಗಲೇ ನನ್ನ ಮೂಡ್ ಕೆಟ್ಟು ಹೋಗಿದೆ. ನೀನ್ ಮತ್ತೆ ತಲೆ ಕೆಡ್ಸ್ಬೇಡ ಅಷ್ಟೇ, ಗೊತ್ತಾಯ್ತಾ? ನಡಿ ಮನೆಗೆ. ಹಾ, ಇವತ್ತೇನು ರೇಟ್ ಓಡ್ತಾ ಇದೆ? ಹೌದಾ? ಒಂದು ಕೆಲಸ ಮಾಡು, ಇಂಡಿಯಾ ಮೇಲೆ 50,000 ರೂಪಾಯಿ ಹಾಕು. ಹಾ, ಓಕೆ. ಮತ್ತೆ ಕೇಳು, ಈ ಸರಿ ನನಗೆ ಲಾಸ್ ಆಗಬಾರ್ದು, ಯಾಕಂದ್ರೆ ಈಗಾಗಲೇ ನನಗೆ ತುಂಬ ಲಾಸ್ ಆಗಿದೆ. 1 ಲಕ್ಷ ರೂಪಾಯಿ ಹಾಕು ಬಾಂಗ್ಲಾದೇಶ್ ಮೇಲೆ. ಹಲೋ. ಹಾ ವಿಜಯ್, ಒಂದು ಕೆಲಸ ಮಾಡು, ನಾನು ನನ್ನ ಗಾಡಿ ಅಡ ಇಡ್ತೀನಿ. 2 ಲಕ್ಷ ರೂಪಾಯಿನ ಇಂಗ್ಲೆಂಡ್ ಮೇಲೆ ಹಾಕು, ಸರಿನಾ? ಸರಿ. ಇವತ್ತು ಗಾಡಿ ಅಡ ಇಟ್ಟಿದ್ಯಾ, ನಾಳೆ ಮನೆ ಅಡ ಇಡ್ತೀಯಾ, ಮತ್ತೆ ಒಂದಲ್ಲ ಒಂದಿನ ನನ್ನನ್ನು ಅಡ ಇಡ್ತೀಯಾ. ಬಾಯ್ ಮುಚ್ಚು. Yes! Come on, yes! 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 ರಿಲ್ಯಾಕ್ಸ್, ಬಿಟ್ಬಿಡು. ಹಲೋ ಸರ್, ಇಲ್ಲಿ ಕೇಳಿಸ್ಕೊ. ನಾನು ಸ್ವಾತಿ ಒಡವೆ ತಗೊಂಡು ಬ್ಯಾಂಕ್ ಹೋಗ್ತಾ ಇದ್ದೀನಿ. ಅದನ್ನ ಅಡ ಇಟ್ರೆ 5-6 ಲಕ್ಷ ರೂಪಾಯಿ ಸಿಕ್ಕೇ ಸಿಗುತ್ತಲ್ವಾ? ಆದ್ರೆ ನೋಡು, ಈ ಸರಿ ನಾನು ಈ ಬೆಟ್ನ ಗೆಲ್ಲೇಬೇಕು. ಏನಾದ್ರೂ ಸರಿನೇ. ಹಿಂದೆ ನಾನು ಎಷ್ಟೆಲ್ಲ ಲಾಸ್ ಮಾಡ್ಕೊಂಡಿದ್ದೀನೋ ನಾನು ಎಲ್ಲಾನು ರಿಕವರಿ ಮಾಡ್ಕೊಳ್ಬೇಕು. ಓಕೆ ಬಾಸ್? ಓಕೆ. ಮಹೇಶ್, ನಿನ್ಗೆ ಹುಚ್ಚಿಗೆ ಚಿಡ್ದಿಲ್ಲ ತಾನೆ? ನಿನಗ್ ಸ್ವಲ್ಪನಾದ್ರೂ ಏನಾದ್ರೂ ಗೊತ್ತಾಗ್ತಿದ್ಯಾ ಏನ್ ಮಾಡ್ತಿದ್ಯಾ ಅಂತ? ನಮ್ಮ ಹತ್ರ ಇವಾಗ ಉಳ್ದಿರೋದು ಒಡವೆ ಅಷ್ಟೇ, ಈಗ ಅದನ್ನು ಅಡ ಇಡೋ ಮಾತಾಡ್ತಿದ್ಯಾ? ಸ್ವಾತಿ, ಅರ್ಥ ಮಾಡ್ಕೋ. ನಾನಿನ್ ಒಡವೆನ ಅಡ ಇಟ್ಟು ಲೋನ್ ತಗೊಳ್ತಿದ್ದೀನಲ್ಲ,
ಅದ್ರಲ್ಲಿ ನಾನು ಬೆಟ್ಟಿಂಗ್ ಆಡಿ ನಾನು ಎಲ್ಲಾ ದುಡ್ಡು ರಿಕವರ್ ಮಾಡ್ಕೊಳ್ತೀನಿ ಮತ್ ನಾನು ಈ ಬೆಟ್ ನಾಗ 100% ಗೆದ್ದೇ ಗೆಲ್ತೀನಿ. ನೀನು ಇಷ್ಟು ತಿಂಗಳಿಂದ ಇದನ್ನೇ ಹೇಳ್ತಾ ಬಂದಿರೋದು, ಆದ್ರೆ ಏನ್ ಮಾಡ್ತಿದ್ಯಾ? ನಿನಗ್ ಸ್ವಲ್ಪನಾದ್ರೂ ಅರ್ಥ ಆಗ್ತಿದ್ಯಾ ಇಲ್ವಾ? ಮನೇಲಿರೋ ಎಲ್ಲದನ್ನು ಮಾರ ಆಗಿದೆ, ಮತ್ತೀಗ ನನ್ ಒಡವೆ ಮೇಲೂ ಕಣ್ಣು ಹಾಕಿದ್ಯಾ. ಸ್ವಾತಿ ಸುಮ್ನೆ ತಲೆ ಕೆಡಿಸ್ಬೇಡ, ಹೋಗ್ ಸುಮ್ನೆ ಒಡವೆ ತಗೊಂಡ್ ಬಾ. ನೀನು ಏನ್ ಮಾಡ್ಕೊಳ್ತೀಯೋ ಮಾಡ್ಕೋ, ಆದ್ರೆ ನನ್ ಒಡವೆನ ನಿನ್ಗೆ ಮುಟ್ಟೋಕೆ ಬಿಡೋದಿಲ್ಲ. ಅದ್ರ ಬಗ್ಗೆ ಕನಸು. ನೀನ್ ನನಗೆ ಒಡವೆ ಕೊಡದೇ ಇದ್ರೆ ನಾನೇ ಹೋಗಿ ಅದನ್ನ ತಗೊಳ್ತೀನಿ. ಇಡಿಯಟ್. ಅರೆ ನೀವು ಎಷ್ಟು ಧೈರ್ಯ ನಿಮ್ಗೆ ಒಳಗಡೆ ಬರೋದಕ್ಕೆ? ಮಹೇಶ್ ಎಲ್ಲಿದ್ದಾನೆ? ಅದು ಅವ್ರು ಮನೇಲಿಲ್ಲ. ಅವರು ಬಂದ ತಕ್ಷಣ ನಿಮ್ ಜೊತೆ ಮಾತಾಡೋಕ್ ಹೇಳ್ತೀನಿ. ಇಲ್ಲೇ ಒಳಗಿರ್ಬೇಕು ಅವನು. ಹಿಡ್ಕೊಂಬನ್ನಿ ಅವನ, ಮೇಲೋಗಿ. ಅವ್ರ ಮನೇಲಿಲ್ಲ. ಯಾಕೆ ಈ ತರ ಹೇಳ್ದೆ ಕೇಳ್ದೆ ಹೋಗ್ತಿದ್ದೀರಾ? ಬಿಡಿ ನನ್ನ, ಬಿಡಿ ನನ್ನ. ನೀವು ಬಿಟ್ಬಿಡಿ ಅವ್ರನ್ನ. ಏನ್ ಮಾಡ್ತಿದ್ದೀರಾ? ಅಣ್ಣ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡಿದ್ದ ನನ್ ಮಗ. ನನ್ ದುಡ್ಡು ಕೊಡು. ವಿಜಯ್ ನೋಡು, ಕೊಡೋದಕ್ ನನ್ನ ಹತ್ರ ಏನೂ ಇಲ್ಲ. ಬಿಟ್ಬಿಡಿ, ಏನು ಮಾಡ್ಬೇಡಿ, ಬಿಟ್ಬಿಡಿ ಅವ್ರನ್ನ. ಈಗ ನನ್ನ ಹತ್ರ ಕೊಡೋದಕ್ಕೆ ಏನೂ ಇಲ್ಲ. ನನ್ನ ಹತ್ರ ಏನೆಲ್ಲ ಇತ್ತು ಎಲ್ಲ ನೀನ್ ಕಿತ್ಕೊಂಡ್ಬಿಟ್ಟಿದ್ಯಾ. ನನ್ನ ಹತ್ರ ಏನೂ ಇಲ್ಲ ಕೊಡೋದಕ್ಕೆ ಈಗ. ಮಹೇಶ್, ನೀನ್ ಸುಳ್ಳು ಹೇಳ್ತಿದೀಯಾ? ನಿನ್ನ ಹತ್ರ ಕೊಡೋದಕ್ಕೆ ತುಂಬಾನೇ ಇದೆ. ಬಿಡೋ ಅವ್ಳನ್ನ. ಏಯ್, ಹಿಡ್ಕೊಳ್ಳಿವನ್ನ. ಎಲ್ಲಿವರೆಗೂ ನಾನು ದುಡ್ಡು ನೀನ್ ಕೊಡೋದಿಲ್ವೋ? ಬಿಟ್ಬಿಡಿ, ಬಿಟ್ಬಿಡಿ. ನಡಿ. ಮಹೇಶ್, 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 ನನ್ನ ಬಿಟ್ಬಿಡು ಅವ್ಳನ್ನ. ತುಂಬಾ ಚೆನ್ನಾಗಿದೆ ಮಾಲು. ಹೋಗ್ ಶಿಷ್ಯ, ನೀನು ಹೋಗು. ಹಲ್ಕ ನನ್ ಮಗನೇ, ನಿಂತ್ಕೊಳ್ಳಲೆ. ಸುಮ್ನಿರು ಮಹೇಶ್. ವಿಜಯ್, ನೀನೀಗ ಮಾಡ್ತಿರೋ ತಪ್ಪಿಗೆ ಮುಂದೆ ಅನುಭವಿಸ್ಲೇಬೇಕು. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಏನ್ ಶಿಷ್ಯ? ಅಣ್ಣ ನನ್ನ ಸಿಕ್ಕಾಕ್ಸಿದ್ದು. ಸೋಯಬ್, ನೀನ್ ಹೋಗಿವಾಗ. ಮಗನೇ, ಹೇಳು. ತುಂಬಾ ಚೆನ್ನಾಗಿ ಅನಿಸ್ತಾಣ ಮಹೇಶ್. ಎಲ್ಲಿವರೆಗೂ ನೀನ್ ದುಡ್ಡು ಕೊಡೋದಿಲ್ವೋ ಅಲ್ಲಿವರೆಗೂ ನೀನ್ ಇದನ್ನ ನೆನಪಲ್ಲಿಟ್ಕೋ. ನಾವು ಮತ್ತೆ ಬರ್ತೀವಿ. ನೀನಿಷ್ಟು ಕ್ರೂರಿ ಮತ್ತೆ ಅಸಹ್ಯವಾದವನು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗೆಳೆಯ, ಇದು ನನ್ನ ಕೆಲಸ. ವಿಜಯ್, ನಾನಿನ್ನೊಂದು ಆಟ ಆಡ್ಬೇಕು. 10 ಲಕ್ಷ ರೂಪಾಯಿದು. ಹುಚ್ಚಿಡ್ತಿದೀಯಾ? ಒಂದು ಪೈಸಾನು ಇಲ್ಲ ನಿನ್ನ ಹತ್ರ. 10 ಲಕ್ಷ ರೂಪಾಯಿ ಬಗ್ಗೆ ಮಾತಾಡ್ತಾನೆ. ಸ್ವಾತಿ, ನಾನು ನಿನ್ನ ಹತ್ರ ಆಡ ಇಟ್ಟಿದ್ದೇನಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಆಯ್ತು, ಈ ಸಲ ನೀನ್ ಸೋತ್ರೆ ನಾನು ಸ್ವಾತಿನ ಮಾರಿ ಕೂಡ ನನ್ನ ದುಡ್ಡನ್ನು ವಾಪಸ್ ತಗೊಂತೀನಿ. ಹೇಳೋ, ಸರಿನಾ? ಸರಿ, ನನ್ಗೊಪ್ಪಿಗೆ ಇದೆ. ಸರಿ, ನಾನು ಅಮೌಂಟ್ ಅರೇಂಜ್ ಮಾಡ್ತೀನಿ.
ಸ್ವಾತಿ ಅವ್ರೆ, ನಿಮ್ ನಡುವೆ ಏನೆಲ್ಲ ಆಯ್ತು ಅದನ್ನ ಕೇಳಿ ನಮ್ಗೆ ತುಂಬಾ ಬೇಜಾರಾಯ್ತು. ನಾವು ಪ್ರಯತ್ನ ಪಡ್ತೀವಿ ನಿಮ್ಗೆ ಕಡಿಮೆ ಶಿಕ್ಷೆ ಸಿಗ್ಬೇಕು ಅಂತ. ಮತ್ತೆ ವಿಜಯ್ ಅವ್ರಿಗೆಲ್ಲ ಜಾಸ್ತಿ ಅಂದ್ರೆ ಜಾಸ್ತಿ ಶಿಕ್ಷೆ ಸಿಗ್ಬೇಕು, ಅದನ್ನು ನಾವು ನೋಡ್ಕೋತೀವಿ. ವಿಜಯ್ ಯಾರು? ಇವನು ಎಲ್ಲಿರ್ತಾನೆ? ನಿಮ್ಮ ಹತ್ರ ಇವನ್ ಬಗ್ಗೆ ಡೀಟೇಲ್ಸ್ ಇದೆಯಾ? ಅಡ್ರೆಸ್ ಇದೆಯಾ? ನಮ್ಮ ಮಕ್ಕಳ ನಿಮ್ಮಂತವರಿಂದಾನೆ ಎಷ್ಟೊಂದ್ ಜನರ ಜೀವನ ಹಾಳಾಗ್ತಾ ಇದೆ. ಮತ್ತೆ ನೀವು ಜನರ ಜೀವನ ಹಾಳು ಮಾಡಿ ಆರಾಮಾಗಿದ್ದೀರಾ? ಲೇ, ನೀನು ಹೆಣ್ಮಕ್ಳ ಜೀವನ ಹಾಳು ಮಾಡ್ತೀಯಾ? ನೀನು ಬಾರೋ ಈ ಕಡೆ. ಅಯ್ಯೋ